ಈ ನಾಡಿಗೆ ಪುಣ್ಯಸ್ಥಾನವನ್ನು ಮಾಡಿರ್ತಕ್ಕಂತಹ ಬಸವಾದಿ ಸಮಸ್ತ ಶರಣರನ್ನು ಕೂಡ ಸ್ಮರಿಸಿಕೊಂಡು ಬಸವ ಕಲ್ಯಾಣದ ಈ ನಗರದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಸಚಿವ ಆದ ನಂತರ ಆಗಮಿಸಿರ್ತಕ್ಕಂಥ ಮಾನ್ಯವರು ಶ್ರೀ ಭಗವಂತ ಖುಬಾಜಿಯವರ ಸನ್ಮಾನ ಸಮಾರಂಭ, ಅದರ ಜೊತೆಗೇ ಮಾನ್ಯವರು ಶ್ರೀ ಶರಣು ಸಲಗರವರ ತಮ್ಮ ಭಾವನೆ ಹಂಚಿಕೊಳ್ಳುವಂಥ ಸಮಾರಂಭ, ನಿಮ್ಮೆಲ್ಲರಿಗೆ ಅಭಿನಂದನೆ ಹೇಳುವಂಥ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷರೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಾನ್ಯವರು ಶ್ರೀ ಭಗವಂತಜಿ ಖುಬಾ ಅವರೇ, ಶರಣು ಸಲಗರ್ ಅವರೇ, ಮಾರುತಿ ಮುಳೆ ಅವರೇ ಹಾಗೂ ಖಂಡ್ರೆ ಅವರೇ, ನಾನು ಪ್ರಥಮ ಬಂದಿದ್ದೀನಿ ಈ ವೇದಿಕೆ ಮೇಲೆ. ಈ ಕಾರಣದಿಂದ ಈ ವ್ಯಾಸಪೀಠದ ಮೇಲೆ ಮಂಡಿಸಿರ್ತಕ್ಕಂಥ ಸಮಸ್ತ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಮಹಾನುಭಾವಿಗಳೇ, ಪತ್ರಕಾರ ಬಂಧುಗಳೇ, ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ತಾಯಂದಿರರೇ, ಮುದ್ದು ಮಕ್ಕಳೇ, ನವ ತರುಣರೇ, ನಿಮ್ಮೆಲ್ಲರ ಮನೋಮಂದಿರದಲ್ಲಿ ವಾಸವಾಗಿರ್ತಕ್ಕಂಥ ಪರಶಿವ ಚೈತನ್ಯ ಮೂರ್ತಿಗೆ ಶರಣಾರ್ಥಿ. ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ. ನನಗನ್ಸಿದ ಮಟ್ಟಿಗೆ ಮಧ್ಯದಲ್ಲಿ ನಿಲ್ಲೋದು ಒಳ್ಳೆಯದೂ ಕೂಡ ಅಲ್ಲ. ಮಾನ್ಯ ಶ್ರೀ ಸಚಿವರಾಗಿರ್ತಕ್ಕಂಥ ಭಗವಂತ ಖುಬಾಜಿಯವರ ಮಾತು ಕೇಳೋದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ನನಗನ್ಸಿದ ಮಟ್ಟಿಗೆ ಬೇರೆ ಸಮಯದಲ್ಲಿ ಮತ್ತೆ ಬರೋಣ ಅಂತನ್ನುವಂಥ ಭಾವನೆ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ಮಾತ್ರ ಹೋಗ್ತಾ ಎರಡು ಮಾತನಾಡಲೇಬೇಕಾಗ್ತೈತಿ. ಕಾರಣ ನಾಲ್ಕಾದ ಎದುರಿಂದ ಹೋಗುವಾಗ ಟ್ಯಾಕ್ಸ್ ಕಟ್ಟಲಾರದೆ ಹೋಗಬಾರ್ದಂತ. ಯಾವಾಗ ಭಗವಂತ ಖುಬಾಜಿಯವರ ಜನ್ಮ ಆತು, ನನಗನ್ಸಿದ ಮಟ್ಟಿಗೆ ಆ ತಾಯಿ ತೊಟ್ಟಲದೊಳಗೆ ಹಾಕೋಕ್ಕಿಂತ ಮುಂಚೆನೇ ಭಗವಂತವರಿಗೆ ಭಗವಂತ ಅಂತ ಹೆಸರು ಇಡಬೇಕಂತ ತಿಳ್ಕೊಂಡ ಇಟ್ಟಿದ ಕಾರಣದಿಂದ ಆ ತಾಯಿ ಕೃಪಾ ತಂದೆ ಕೃಪಾ ಪ್ರಥಮ ಆತು ಅಂತ ತಿಳ್ಕೊಂಡ ಭಗವಂತಜಿ ಖುಬಾ ಅವರು ಈಗಲೂ ಕೂಡ ಅತ್ಯಂತ ವಿನಯ ಸಂಪನ್ನರಾಗಿರ್ತಕ್ಕಂಥ ಭಗವಂತರೇ ಆಗಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯತೆ. ನಾವು ಯಾವಾಗಲೂ ಒಂದೇ ಸಭೆಯಲ್ಲಿ ಕೂಡುವಂಥವ್ರು, ಲೋಕಸಭೆಯಲ್ಲಿ ಪ್ರಾರಂಭದಿಂದನೂ ಕೂಡ ಈ ಸನ್ಯಾಸಿಯನ್ನು, ಈ ಸಂತನನ್ನು, ಈ ಶಿವಾಚಾರ್ಯನ ನಿಜವಾಗಿ ಯಾರಾದರೂ ಕೂಡ ಜೊತೆಗೆ ತೊಗೊಂಡು ಹೋಗಿದ್ರು ಅಂತಂದರೆ ಲೋಕಸಭಾದೊಳಗೆ ಅದನ್ನು ನಾವು ನೆನೆಸ್ಬೇಕಾಕೈತಿ. ಭಗವಂತಜಿ ಖುಬಾ ಅಂತ ಹೆಸರು ತಿಳ್ಕೊಂಡಂತಂದು ಸ್ಪಷ್ಟವಾಗಿ ಹೇಳಬೇಕಾಕೈತಿ. ಭಾರತ ದೇಶ ಸ್ವತಂತ್ರವಾಗಿ 75 ವರ್ಷಗಳು ಕಳೆದು 1947ನೇ ಸ್ವತಂತ್ರವಾಗಿರ್ತಕ್ಕಂಥ ಭಾರತ ದೇಶ ಇವಾಗ ಈ ಸಂದರ್ಭದಲ್ಲಿ ಭಾರತ ದೇಶದ ಸನ್ಮಾನನೀಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರಜಿ ಮೋದಿಯವರ ಮಾರ್ಗದರ್ಶನದ ಮೇಲೆ ಈ ವರ್ಷ ಭಾರತ ದೇಶ ಅಮೃತ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ಕೊತಾ ಇದೆ. ಇದೇ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿನ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಮತ್ತೊಂದು ಅಮೃತ ಘಳಿಗೆ ಯಾವುದು ಅಂತಂದರೆ ಭಗವಂತ ಖುಬಾಜಿಯವರಿಗೆ ಸಚಿವ ಸ್ಥಾನ ಅಂತ ತಿಳ್ಕೊಂಡಂತ ಸಿಕ್ಕಿದ್ದು. ಯಾವ ಕಾಲಕ್ಕೂ ಕೂಡ ನೆನಪಾರಕ್ಕೆ ಸಾಧ್ಯ ಇಲ್ಲ. ಬೀದರ ಜಿಲ್ಲೆಗೆ ಸಚಿವ ಪದ ಸಿಗಬೇಕಾದ್ರೆ 75 ವರ್ಷಗಳು ಕಳೆದು ನಮ್ಮ ಮುಳೆ ಸಾಹೇಬರು ಕೂಡ ಹೇಳ್ತಾ ಇದ್ರು, मला इथे आल्यानंतर कळालं इथे मराठीमध्ये बोलणारे आहेत, हिंदीमध्ये बोलणारे आहेत, कन्नडमध्ये बोलणारे आहेत. निश्चितच बंधू 2 शब्द तुमच्याहीसाठी सुद्धा मी बोलतोय.
नरेंद्र मोदीजींच्या या मंत्रिमंडळामध्ये बीदर जिल्ह्याला जो सचिवपद मिळालं आहे, अशा एका तरबेज असलेले, फक्त आपल्या भारत देशामध्येच नरेंद्र मोदींचं डंका वाजतो असे नाही आहे. परवाच आपण पाहिलात अमेरिकेमध्ये काय झालंय. संपूर्ण अमेरिका सुद्धा हतबल आहे. आता सध्या जगामध्ये दुसरं कुठलंही नाव नाही आहे. कुठलं नाव आहे? अरे थोडा आवाज जास्त तरी करा, दिल्लीपर्यंत तरी पोचवा. एकच नाव आहे, फक्त मोदी. क्यों? मोदी है तो मुमकिन है. अरे 75 सालों से हम देखते आ गए, क्या 370 हटा? जब 370 हटाया गया तो लोग कहते थे कि पता नहीं भारत देश में क्या होगा, क्या होने वाला है. अरे बंधु, चींटी भी इधर उधर नहीं भागी है. ये है मोदी जी का जलवा, जज्बा. अशा एका मोदींजींच्या मंत्रिमंडळामध्ये खुबाजी का मंत्रिमंडळामध्ये समावेश करणं म्हणजे मला असं वाटतं की पाणीला सुद्धा गाळून पिणारे आहेत हे तिथे. अशा मंत्रिमंडळामध्ये नरेंद्र मोदीजी भगवंत खुबाजींना जो बीदर जिल्ह्याला दिलेला तो गौरव आहे, या अमृत महोत्सवाचा निश्चितच तुम्हाला एक इतिहासाचा सुवर्ण अक्षरामध्ये लिहून ठेवलेला एक मोठा पद आहे असे मला वाटतंय. निश्चितच त्यांच्या विश्वासाला खुबाजी पात्र राहतील यात किंचितही सुद्धा संशय नहीं है. कुछ भी संदेह नहीं है, बिल्कुल ही नहीं है. इतना विश्वास भगवंत खुबाजी के ऊपर नरेंद्र मोदी जी का ही नहीं है, बशर्ते 2 हंसों का जोड़ा है भाई वहां पर. एक मोदी जी हैं तो दूसरे अमित भाई शाह हैं. इन दोनों का पूरा विश्वास भगवंत जी के ऊपर है. मैं समझता हूं अनुभवी हैं मुळे जी, बहुत ही अनुभवी हैं. देखिएगा बोलते बोलते कितने प्रश्नों को उन्होंने रखा है आपके लिए, बसों कल्याण के लिए. अभ्यासु हैं, मैं समझता हूं. ಇನ್ನೂ ಚುಕ್ಕಾಣಿ ಬಿಟ್ಟಿಲ್ಲ ಅಜ್ಜ, ಚೆನ್ನಾಗಿ ಹಿಡ್ಕೊಂಡನ ಏನಪ್ಪ ಅಂತ ಮಾತನಾಡ್ತಾರೆ. ಧನ್ಯವಾದ ಜಿ ಮುಳಿ ಅವರೇ, ನಿಮಗೆ ಯಾವ ವಿಶ್ವಾಸ ಭಗವಂತಜಿಯವ್ರ ಮೇಲೆ ಇಟ್ಟಿದ್ದೀರಿ ನೀವು. ಅನೇಕ ಟ್ರೈನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ನನ್ನ ಕೆಲವು ಟ್ರೈನ್ನು ಕೂಡ ನಾನು ಹೇಳಬೇಕಂತಿದ್ದೆ, ಅದು ನಿಂದ್ರೋಲ್ಲಕ್ಕೆ ಮಾತ್ರ ಬಸವ ಕಲ್ಯಾಣದ ಮಾತ್ರ ಬೆಂಗಳೂರುವರೆಗೆ ಟ್ರೈನ ನಿಶ್ಚಿತವಾಗಿ ಅವರು ಮಾಡ್ತಾರೆ ಅಂತನ್ನುವಂತಹ ವಿಶ್ವಾಸ ನನಗೈತಿ. ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಾನೇನಪ್ಪ ಅಂತಂದ್ರೆ ರೈಲ್ವೆ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೆ, ಯಾವ್ಯಾವ ಸಂದರ್ಭದಲ್ಲಿ ಯಾವ ಮಿನಿಸ್ಟರ್ ಹತ್ರ ನಾನೇನಪ್ಪ ಅಂತ ಹೋಗಿದ್ದೀನಿ, ಆ ಸಂದರ್ಭದಲ್ಲಿ ನನಗಿಂತ ಮುಂಚೆ ಭಗವಂತ ಖುಬಾಜಿ ಅವರು ಇಲ್ಲಿ ಕಾಣಿಸ್ತಾ ಇದ್ರು. ರೈಲ್ವೆ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಮಧ್ಯದೊಳಗೆ ಇಲ್ಲ ಸುರೇಶ್ ಅಂಗಡಿ ಅವರು. क्या व्यक्ति भाई, क्या व्यक्तिमत्व था, चले गए, हमारे बीच में नहीं है. मैं समझता हूँ उस जगह की कोई पूर्तता करने वाला दूसरा व्यक्ति है कर्नाटक के लिए तो भगवंत जी खुबा है.
ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅವರು ರೈಲ್ವೆ ಸಲುವಾಗಿ. ಭವಿಷ್ಯ ಕಾಲದೊಳಗೂ ಕೂಡ ಖಂಡಿತವಾಗಿ ರೈಲ್ವೆ ಮಿನಿಸ್ಟ್ರಿಗೆ ಏನಪ್ಪ ಅಂತ ಹಿಡ್ಕೊಂಡು ಹಸಿರು ಬಾವುಟ ಹಾರ್ಸಕ್ಕೆ ರೈಲ್ವೆ ಮಿನಿಸ್ಟ್ರನ್ನ ಕರ್ಕೊಂಡು ಬರುವಂಥ ತಾಕತ್ತು ಭಗವಂತ ಖುಬಾವ್ರಿ ಹತ್ರ ಅದಂತನ್ನುವಂಥ ವಿಶ್ವಾಸ ಮಾಡೋಕ್ಕೆ ಸಾಧ್ಯತೆ. ज़्यादा नहीं बोलूँगा भाई, कुछ बातें उनकी भी सुननी है हमको. क्या जोश था चरणों के भाषण में, वाह. बहुत तगड़ा है भाई. देखो गूंज उठी शहनाई. ಮುಳೆಯವರು ಶರಣನ್ನ ಭಾಳ ಚೆನ್ನಾಗಿ ಗುರುತಿಸಿದಾರಂತ ಅನ್ನುವಂಥ ವಿಶ್ವಾಸ ನನಗೂ ಕೂಡ ಐತಿ. ಅದಕ್ಕೆ ಪ್ರತ್ಯುತ್ತರ ಕೂಡ ಭಾಳ ಚೆನ್ನಾಗಿ ಕೊಟ್ಟರು ಶರಣವರು. ಚಿಂತಾ ಮತ್ ಕೀಜಿಯೇಗ. ನಿಶ್ಚಿತವಾಗಿ ಮುಳೇಜಿಯವರೇ, ಅವರು ಡಬಲ್ ಅಲ್ಲ, ಡಬಲ್ ಡೆಕ್ಕನ್ ಆಗಿ ಕೆಲಸ ಮಾಡ್ತಾರೆ. ಡಬಲ್ಲ, ಡಬಲ್ ಡೆಕ್ಕನ್ ವಿಶ್ವಾಸ ಮಾಡೋಕ್ಕೆ ಸಾಧ್ಯತೆ. ಗುಣಃ ಪೂಜ್ಯ ಸ್ಥಾನೇಶು गुणिषु न च लिंगम न च वयः. बस सुंदर रूप से कहा जाता है गुणः पूज्य स्थानेषु. आदमी के पास जो सद्गुण है, जो विनयशीलता है, जो नम्रता है, उसकी पूजा होती है. सद्गुणों की पूजा होती है. सद्गुणांचा पूजा होतोय. त्या पूजा होत असताना तिथे स्त्रीलिंग आहे का पुल्लिंग आहे, लहान आहे का मोठं आहे, हे बघितलं जात नाही बंधू. आपण शरणवर विश्वास करू शकता. माझ्याकडे आले होते ते. दोघांचं प्रेम आहे माझ्यावर. एक भगवंत खुबाजींचं आणि शरणू सलगर दोघांचंही सुद्धा प्रेम आहे. आणि बहुधा आता पुढे तुम्हा सर्वांचंही सुद्धा प्रेम मला मिळेल अशी मी विश्वास करू शकतोय. शक्य आहे ना? अरे मी संत आहे भाई. ನಿಶ್ಚಿತ್ ನೀವೆಲ್ಲರೂ ಶರಣವ್ರ ಮ್ಯಾಗೆ ವಿಶ್ವಾಸ ಮಾಡೋಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸಿ, ನಿಮ್ಮ ಆಶಾ ಕಿರಣ ಅಂದರೆ ಶರಣವರು, ನಿಮ್ಮ ನೆಚ್ಚಿನ ನಾಯಕ ಅಂದರೆ ಶರಣವರು, ನಿಮಗೆ ಭದ್ರ ಬಲಭದ್ರ ವೀರಭದ್ರನಾಗಿ ನಿಲ್ಲುವಂಥವ್ರು ಯಾರು ಅಂದರೆ ಶರಣು ಸಲಗರು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ಈ ಸಂದರ್ಭ ತಿಳಿಸಿ, ಭಗವಂತ ಖುಬಾ ಅವರಿಗೆ ಹೇ ಭಗವಂತ, ಸುದೀರ್ಘವಾಗಿರ್ತಕ್ಕಂಥ ಆಯು, ಈ ಭಾರತ ಮಾತೆಯ ಸೇವೆ ಮಾಡುವ ಸಲುವಾಗಿ ನಿರೋಗಿಯಾಗಿರ್ತಕ್ಕಂಥ ಜೀವನ, ಅದರ ಜೊತೆಗೇನೆ ಬಸವಣ್ಣನವರು ಹೇಳಿದ ಪ್ರಕಾರ ಮುಗಿದ ಕೈ ಬಾಗಿದ ತಲೆ ಏನು ಅವ್ರ ಹತ್ರ ಐತಿ ಅದು ಸದಾವ ಕಾಲ ಅವ್ರಿಗೆ ಕೊಡೋದ್ರ ಜೊತೆಗೆ ಈ ಬೀದರ್ ಜಿಲ್ಲೆ ಹೆಸರು ದಿಗ್ದಿಗಾಂತರವರೆಗೆ ಏನಪ್ಪ ಅಂತಂದ್ರೆ ದಿಲ್ಲಿ ದರ್ಬಾರದಲ್ಲಿ ತನ್ನದೇ ಆದ ಮೊಹರ್ ಖಂಡಿತ ಭಗವಂತ ಖುಬಾಜಿಯವರು ಮೂಡಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, शायद मैं ज़्यादा बोल गया भाई, इसलिए और ज़्यादा न बोलते हुए शरणू सलगर जी को, भगवंत खुबा जी को आयु आरोग्य भोग भाग्य सर्व संपत्ति देते समय ही इन लोगों की जनता की सेवा करने के लिए तजुर्बा, उसके साथ ही साथ दिल और दिमाग से काम करने वाला जो भी बातें हैं उनमें समाविष्ट हो, ऐसे मैं भगवान श्री चरणों में प्रार्थना करता हूँ. मुझे आपने बुलवाया. ಸೋಲಾಪುರದೊಳಗೆ ಯುಗಾಂಡ ದೇಶದವರು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಒಂದು ಡೆಲಿಗೇಟ್ಸ್ ಟೀಮ್ ಬರ್ತಾ ಇದೆ. ಅವರಿಗೆ 6 ಗಂಟೆ ಸಮಯ ಕೊಟ್ಟಿದ್ದೀನಿ. ಹೋಗಲೇಬೇಕು. ಮಾತ್ರ ಹೋಗ್ತಾ ಹೋಗ್ತಾ 2 ಮಾತು ಕೇಳಿ ಹೋಗ್ಬೇಕಂತನ್ನುವಂಥ ಬಂದಾಗ ನನ್ನನ್ನು ಸನ್ಮಾನಿಸಿದ್ರಿ. ಭಾಳ ದೊಡ್ಡ ಗೌರವ ಕೊಟ್ಟಿದ್ದ ಕಾರಣಕ್ಕಾಗಿ ಶರಣು ಸಲವರ್ಗವರಿಗೂ ಭಗವಂತ ಖುಬಾ ಅವರಿಗೂ
ವ್ಯಾಸಪೀಠದ ಮೇಲೆ ಮಂಡಿಸಿರ್ತಕ್ಕಂಥ ಗಣ್ಯಾತಿಗಣ್ಯ ಎಲ್ಲ ವ್ಯಕ್ತಿಗಳಿಗೂ ನಿಮಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡೋದ್ರ ಜೊತೆಗೆ ನಿಮ್ಮೆಲ್ಲರ ಮನೋಮನದಲ್ಲಿ ವಾಸವಾಗಿರ್ತಕ್ಕಂಥ ಪರಶಿವ ಚೈತನ್ಯ ಮುಕ್ತಿಗೆ ಇನ್ನೊಮ್ಮೆ ಶರಣ ಸಮರ್ಪಣೆ ಮಾಡ್ತಾ ಇದ್ದೀನಿ. बस एक नारा लगा ही देंगे बहुत बढ़िया ढंग से. आपको देख करके मुझे भी कुछ यूं यूं हो रहा है, इसलिए आवाज लगाएंगे. जब मैं भारत माता की कहूंगा तब दोनों अपने हाथ ऊपर उठाएंगे, मुट्ठी बांधेंगे और जय जयकार करेंगे. बोलो भारत माता की जय. बोलो भारत माता की जय.